ಈ ರೀತಿ ಡ್ರಾಪ್ ಬೀಳುತ್ತೆ. ಇದನ್ನು ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಪಿಲ್ಲೋ ಕವರ್ಗಳಲ್ಲಿ ಅಥವಾ ಬೆಡ್ಶೀಟ್ಗಳಲ್ಲಿ, ಬ್ಲ್ಯಾಂಕೆಟ್ಗಳಲ್ಲಿ ವಾರದ ಒಳಗೆ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಇರಬೇಕು, ಇನ್ನೊಂದು ತಾಳ್ಮೆ ಇರಬೇಕು. ಇದಕ್ಕೆ ಯಾವುದೇ ರೀತಿ ಆಯಿಲ್ಗಳನ್ನು ಮಿಕ್ಸ್ ಮಾಡಿ ಬಳಸಬಾರ್ದು. ಸೊಳ್ಳೆಗಳು ಪಕ್ಕಕ್ಕೂ ಕೂಡ ಬರೋದಿಲ್ಲ. ಒಂದೇ ಸರಿ ಯೂಸ್ ಮಾಡಿ ನಮಗೆ ತಕ್ಷಣಕ್ಕೆ ರಿಸಲ್ಟ್ ಬೇಕು, ರಿಸಲ್ಟೇ ಬರಲಿಲ್ಲ ಅಂತೇಳಿ ನಾವು ಬಿಡೋದ್ರಿಂದ. ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ರೋಸ್ಮೆರಿ ವಾಟರ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ರೋಸ್ಮೆರಿ ವಾಟರ್, ಫೇಸ್ಬುಕ್ ಓಪನ್ ಮಾಡಿದ್ರು ರೋಸ್ಮೆರಿ ವಾಟರ್, ಯೂಟ್ಯೂಬ್ ಓಪನ್ ಮಾಡಿದ್ರು ಕೂಡ ರೋಸ್ಮೆರಿ. ಕೂದಲು ಉದುರ್ತಾ ಇದ್ದರೆ, ತುಂಬ ಏರ್ ಫಾಲ್ ಆಗ್ತಾ ಇರೋವಂಥವ್ರಿಗೆ ಈ ರೋಸ್ಮೆರಿ ವಾಟರ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ಆದರೆ ಅದನ್ನು ಯೂಸ್ ಮಾಡೋ ರೀತಿ ಗೊತ್ತಿದ್ದರೆ ಇದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಕೆಲವ್ರು ಮಾಡುವಂಥ ಮಿಸ್ಟೇಕ್ಸಿಂದ ಇನ್ನೂ ಏರ್ ಫಾಲ್ ಆಗ್ಬೋದು, ಕೂದಲು ಡ್ರೈ ಆಗುವಂಥದ್ದು, ಕೂದಲು ಫ್ರೀಝಿ ಆಗುವಂಥದ್ದು ಈ ರೀತಿ ಆಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಬಳಸುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ರೋಸ್ಮೆರಿ ವಾಟರನ್ನು ಪ್ರಿಪೇರ್ ಮಾಡೋದು ಹೇಗೆ, ಅದನ್ನು ಬಳಸೋ ವಿಧಾನ ಹೇಗೆ, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಾವು ಯೂಸ್ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋವಂಥದ್ದು. ಸೊ ಮೊದಲಿಗೆ ನಾವು ಯಾವ್ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡ್ತೀವಿ, ಯಾವ ಮಿಸ್ಟೇಕ್ಸನ್ನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದ್ಸರಿ ಯೂಸ್ ಮಾಡಿ ತಕ್ಷಣಕ್ಕೆ ರಿಸಲ್ಟ್ ಬೇಕು ಅಂತಂದರೆ ಅದು ಆಗೋವಂಥ ಮಾತೇ ಅಲ್ಲ. ಯಾವುದೇ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದಾಗ ತಕ್ಷಣಕ್ಕೆ ಅದು ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ಟೈಮ್ ಅಂತ ತಗೊಳುತ್ತೆ. ನಾವು ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ 3 ಸರಿ ಅಂತೇನಾದರೂ ನಾವು ರೋಸ್ಮೆರಿ ವಾಟರನ್ನು ಯೂಸ್ ಮಾಡೋದ್ರಿಂದ ನಮಗೆ ಆದಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತಂದರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಇನ್ನೊಂದು ತಾಳ್ಮೆ ಇರಬೇಕು. ಒಂದೇ ಸರಿ ಯೂಸ್ ಮಾಡಿ ನಮಗೆ ತಕ್ಷಣಕ್ಕೆ ರಿಸಲ್ಟ್ ಬೇಕು ಅಂತಂದರೆ ಅದು ಆಗುವಂಥ ಮಾತೇ ಅಲ್ಲ ಅಲ್ವಾ. ಎರಡನೇದಾಗಿ ರೋಸ್ಮೆರಿ ವಾಟರನ್ನು ಪ್ರಿಪೇರ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ವಾಟರ್, ನೀರನ್ನು ನಾವು ಟ್ಯಾಪ್ ವಾಟರ್, ಹಾರ್ಡ್ ವಾಟರನ್ನು ಯೂಸ್ ಮಾಡಬಾರ್ದು. ನಾವು ಕುಡಿಯೋದಕ್ಕೆ ಏನು ಯೂಸ್ ಮಾಡ್ತೀವಿ ನೀರನ್ನು, ಆ ನೀರನ್ನು ಬಳಸಬೇಕು. ಹಾರ್ಡ್ ವಾಟರನ್ನು ಬಳಸೋದ್ರಿಂದ ಅದರಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ, ಕೂದಲು ಡ್ರೈ ಆಗುವಂಥದ್ದು, ಕೂದಲು ಉದುರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟ್ಯಾಪ್ ವಾಟರ್ ಬದಲಾಗಿ, ಹಾರ್ಡ್ ವಾಟರ್ ಬದಲಾಗಿ ನಾವು ಕುಡಿಯೋದಕ್ಕೆ ಬಳಸುವಂಥ ನೀರನ್ನು, ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡೋದಕ್ಕೆ ಬಳಸೋದ್ರಿಂದ ಏರ್ ಫಾಲ್ ಆದಷ್ಟು ಕಡಿಮೆ ಆಗುತ್ತೆ. ನೆಕ್ಸ್ಟು ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಸಮಯದವರೆಗೂ ಅದನ್ನು ಬಾಯ್ಲ್ ಮಾಡೋದು, ಕುದಿಸೋದು ಈ ರೀತಿ ಮಾಡಬಾರ್ದು. ಒಂದು 15-20 ನಿಮಿಷ ಸಾಕಾಗುತ್ತೆ. ಹೈ ಹೀಟಲ್ಲಿ ಕುದಿಸ್ಬಾರ್ದು, ಬಾಯ್ಲ್ ಮಾಡಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಒಂದು 15-20 ನಿಮಿಷ ಬಾಯ್ಲ್ ಮಾಡಿದರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು. ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತಂದರೆ, ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡಿ ಆದಮೇಲೆ ತಕ್ಷಣಕ್ಕೆ ನಾವು ಅದನ್ನು ಬಳಸೋವಂಥದ್ದು, ಬಿಸಿ ಇದ್ದಾಗಲೇ ಅದನ್ನು ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪು ಡ್ರೈ ಆಗುತ್ತೆ, ಕೂದಲು ಡ್ರೈ ಆಗುತ್ತೆ. ಇದರಿಂದ ಆಯಿಲಿನೆಸ್ ಕಡಿಮೆ ಆಗುತ್ತೆ, ನಮ್ಮ ತಲೆಯಲ್ಲಿರುವಂತಹ ಕೂದಲಲ್ಲಿರುವಂತಹ ಮಾಯ್ಶ್ಚರ್ ಕಡಿಮೆ ಆಗುತ್ತೆ. ಇದರಿಂದ ಏರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ನೀರು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಅದನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ಮಿಸ್ಟೇಕು, ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋ ರೋಸ್ಮೆರಿ ವಾಟರ್ಗೆ ಆಯಿಲ್ಗಳನ್ನು ಮಿಕ್ಸ್ ಮಾಡಿ ಯೂಸ್ ಮಾಡುವಂಥದ್ದು. ಇದಕ್ಕೆ ಯಾವುದೇ ರೀತಿ ಆಯಿಲ್ಗಳನ್ನು ಮಿಕ್ಸ್ ಮಾಡಿ ಬಳಸಬಾರ್ದು. ಫ್ರೆಶ್ ಆಗಿ ನಾವೇನು ಪ್ರಿಪೇರ್ ಮಾಡಿರ್ತೀವೋ ರೋಸ್ಮೆರಿ ವಾಟರ್, ಅದನ್ನೇ ನಾವು ತಣ್ಣಗಾದ್ಮೇಲೆ ಅದೊಂದನ್ನೇ ಬಳಸಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿ ಆಯಿಲ್ಗಳನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತಂದರೆ, ರೋಸ್ಮೆರಿ ವಾಟರನ್ನು ಅಪ್ಲೈ ಮಾಡಿ ಆದಮೇಲೆ ಅದನ್ನು ಹಾಗೆ ಬಿಡ್ತೀವಿ. ಸೊ ಹಾಗೆ ಬಿಡೋದ್ರಿಂದ ಏನಾಗುತ್ತೆ, ಕೂದಲು ಡ್ರೈ ಆಗುತ್ತೆ. ರೋಸ್ಮೆರಿ ವಾಟರನ್ನು ಯೂಸ್ ಮಾಡಿ ಆದಮೇಲೆ ಆಯಿಲ್ಗಳನ್ನು ಅಪ್ಲೈ ಮಾಡುವಂಥದ್ದು ಅಥವಾ ಏರ್ ಸಿರಮ್ಗಳನ್ನು ಅಪ್ಲೈ ಮಾಡುವಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದ ಕೂದಲು ಡ್ರೈ ಆಗೋದು ಕಡಿಮೆ ಆಗುತ್ತೆ. ಆದಷ್ಟು ರೋಸ್ಮೆರಿ ವಾಟರನ್ನು ಮಲಗೋಕ್ಕಿಂತ ಮುಂಚೆ ಅಪ್ಲೈ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಯಾಕಂತಂದರೆ ಕೂದಲು ವೆಟ್ ಇರುತ್ತೆ, ಕೂದಲಿಗೆ ಹಚ್ಚಿರ್ತೀವಿ, ಅದನ್ನು ಅಪ್ಲೈ ಮಾಡಿರ್ತೀವಿ, ಅದು ಹಾಗೆ ಹಸಿ ಇರುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಮಲಗೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ಮಲಗ್ಬೋದು. ಹಸಿ ಇದ್ದಾಗ ಏನಾಗುತ್ತೆ, ಕೂದಲು ವೆಟ್ಟಿದ್ದಾಗ ನಾವು ಹಾಗೆ ಹೋಗಿ ಮಲಗೋದ್ರಿಂದ ಪಿಲ್ಲೋ ಕವರ್ಗಳಲ್ಲಿ ಅಥವಾ ಬೆಡ್ಶೀಟ್ಗಳಲ್ಲಿ, ಬ್ಲ್ಯಾಂಕೆಟ್ಗಳಲ್ಲಿ ಡಸ್ಟ್ ಎಲ್ಲ ಇರುತ್ತೆ, ಅದು ನಮ್ಮ ತಲೆಗೆ ಸೇರಿಕೊಳ್ಳುತ್ತೆ. ಇದರಿಂದ ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ಇರುತ್ತೆ, ಜೊತೆಗೆ ಏರ್ ಫಾಲ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು
ಸಂಜೆ ಟೈಮಲ್ಲಿ ಅಥವಾ ಆದಷ್ಟು ಡೇ ಟೈಮಲ್ಲಿ ಅಪ್ಲೈ ಮಾಡಿ. ಅಥವಾ ಈವ್ನಿಂಗ್ ಟೈಮಲ್ಲಿ ನೀವು ಯೂಸ್ ಮಾಡ್ತೀನಿ ಅಂತಂದರೆ ಕೂದಲು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಮಲಗಬೇಕಾಗುತ್ತೆ. ವೆಟ್ ಏರಲ್ಲಿ ಹಸಿ ಕೂದಲಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತಂದರೆ, ನಾವು ರೋಸ್ಮೆರಿ ವಾಟರ್ನ ನಾವು ಫ್ರೆಶ್ ಆಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿರ್ತೀವಿ ಅಲ್ವಾ. ಸೊ ಅದನ್ನು ನಾವು ಜಾಸ್ತಿ ದಿನಗಳವರೆಗೆ ನಾವು ಇಟ್ಟು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಒಂದು ವಾರದ ಒಳಗೆ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಫ್ರಿಜ್ಜಲ್ಲಿ ಇಡ್ತೀವಿ ಅಂತಂದರೆ. ಇನ್ನು ಆಚೆ ಇಡ್ತೀವಿ ಅಂತಂದರೆ 3 ಡೇಸಲ್ಲಿ ನಾವು ಅದನ್ನು ಮುಗಿಸ್ಬೇಕು. ಅದಕ್ಕಿಂತ ಜಾಸ್ತಿ ಇಟ್ಟು ನಾವು ಅದನ್ನು ಬಳಸೋದ್ರಿಂದ ಅದರಲ್ಲಿ ಫಂಗಸ್ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಾವು ಅದನ್ನೇ ನಮ್ಮ ಕೂದಲಿಗೆ, ತಲೆಗೆ ಅಪ್ಲೈ ಮಾಡಿದಾಗ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಗಳು, ತಲೆಯಲ್ಲಿ ಪಿಂಪಲ್ಸ್ ಆಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ. ಇದರಿಂದ ಕೂದಲು ಉದುರುವಂಥ ಚಾನ್ಸಸ್ ಇರುತ್ತೆ, ತಲೆಯಲ್ಲಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಒಂದು 3 ದಿನ ಆಚೆ ಇಟ್ಟು 3 ದಿನ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಡ್ತೀವಿ ಅಂತಂದರೆ ಒಂದು ವಾರದೊಳಗೆ ನಾವು ಅದನ್ನು ಖಾಲಿ ಮಾಡಬೇಕು. ಬೆಟರ್ ಅಂತಂದರೆ ಫ್ರೆಶ್ ಆಗಿ ನಮಗೆ ಎಷ್ಟು ಬೇಕು ಒಂದು ದಿನಕ್ಕೆ ಆಗುವಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ತುಂಬ ದಿನ ಇಟ್ಟು ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಆಗುತ್ತೆ, ತಲೆಯಲ್ಲಿ ಪಿಂಪಲ್ಸ್ಗಳು, ಗುಳ್ಳೆಗಳು ಆಗೋದು, ತಲೆ ಕಟ್ತಾ ಬರೋವಂಥದ್ದು, ಕೂದಲು ಉದುರುವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ಫ್ರೆಶ್ ಆಗಿ ಯೂಸ್ ಮಾಡಿ. ಸೊ ಇದಿಷ್ಟು ಮಿಸ್ಟೇಕ್ಸ್ ಆಯಿತು. ಇವಾಗ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ಫ್ರೆಶ್ಶು ರೋಸ್ಮೆರಿನ ತೊಗೊಂಡಿದ್ದೀನಿ. ಇದು ಆನ್ಲೈನ್ಗಳಲ್ಲಿ ಸಿಗುತ್ತೆ. ಸ್ವಿಗ್ಗಿ ಮತ್ತು ಬ್ಲಿಂಕಿಟ್ಟು, ಫ್ಲಿಪ್ಕಾರ್ಟು ಇಲ್ಲೆಲ್ಲ ಸಿಗುತ್ತೆ, ಹಸಿದೇ ಸಿಗುತ್ತೆ. ಒಂದು 10ರಿಂದ 15 ರೂಪೀಸ್ ಆಗುತ್ತೆ ಅಷ್ಟಕ್ಕೆ, ತರಿಸ್ಕೋಬೋದು. ಇಲ್ಲ ಅಂತಂದರೆ ಡ್ರೈ ರೋಸ್ಮೆರೀಸ್ ಕೂಡ ಆನ್ಲೈನ್ಗಳಲ್ಲಿ ಸಿಗುತ್ತೆ, ತೊಗೋಬೋದು. ನಾನು 1 ಟೈಮ್ಗಷ್ಟೇ ಮಾಡ್ತಾ ಇರೋದ್ರಿಂದ 1 ಗ್ಲಾಸ್ ನೀರಿಗೆ ನಾನು ಏನು ತೊಗೊಂಡಿದ್ದೆ ಇಷ್ಟು ರೋಸ್ಮೆರಿನ ತೊಗೊಂಡಿದ್ದೀನಿ. ಇದಿಷ್ಟು ಬರುತ್ತೆ, 1 ಕಡ್ಡಿ ಬರುತ್ತೆ. 1 ಕಡ್ಡಿಯಲ್ಲಿ ಕಟ್ ಮಾಡಿ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು. ತುಂಬ ಹೈ ಹೀಟಲ್ಲಿ ಕುದಿಸ್ಕೋಬಾರ್ದು. ಡ್ರೈ ರೋಸ್ಮೆರೀಸ್ ಯೂಸ್ ಮಾಡೋದಾದರೆ 1 ಸ್ಪೂನ್ ರೋಸ್ಮೆರಿಗೆ 1 ಲೋಟ ನೀರನ್ನು ಸೇರಿಸ್ಕೋಬೇಕು. 2 ಸ್ಪೂನ್ಗೆ 2 ಲೋಟ ನೀರನ್ನು ಸೇರಿಸ್ಬೇಕು. ಮನೆಯಲ್ಲಿ ತುಂಬ ಸೊಳ್ಳೆಗಳು ಕಚ್ಚುತ್ತಾ ಇದೆ ಅಂತಂದರೆ ಈ ರೋಸ್ಮೆರಿ ಎಲೆಗಳನ್ನು ನೀರಲ್ಲಿ ಕುದಿಸಿ ಆ ಆರೋಮ, ಆ ಸ್ಮೆಲ್ ಏನಿದೆ ಅದು ಮನೆ ತುಂಬ ಸ್ಪ್ರೆಡ್ ಆಗುತ್ತೆ. ಸೊಳ್ಳೆಗಳು ಬರೋದು ಕಡಿಮೆ ಆಗುತ್ತೆ, ಸೊಳ್ಳೆ ಕಚ್ಚೋದು ಕೂಡ ಕಡಿಮೆ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇನ್ನು ತುಂಬ ಸೊಳ್ಳೆ ಕಚ್ಚುತ್ತಾ ಇದೆ ಅಂತಂದಾಗ ಫ್ರೆಶ್ ರೋಸ್ಮೆರಿ ಲೀವ್ಸನ್ನು ನಮ್ಮ ಪಕ್ಕದಲ್ಲಿ, ನಮ್ಮ ಸೈಡಲ್ಲಿ ಇಟ್ಕೊಂಡ್ರೆ ಸೊಳ್ಳೆಗಳು ಪಕ್ಕಕ್ಕೂ ಕೂಡ ಬರೋದಿಲ್ಲ. ಇದು ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ಇದಿಷ್ಟು ಬಾಯ್ಲ್ ಆಗಿದೆ. 1 ಲೋಟ ನೀರು ಅರ್ಧ ಲೋಟ ನೀರಾಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ, ಇಷ್ಟ ಆಗಿದೆ. ಈ ರೀತಿ ಇದ್ದರೆ ಸಾಕು. ಇನ್ನು ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಅತಿ ಹೆಚ್ಚಾಗಿ ಕುದಿಸೋದ್ರಿಂದ ಅದರ ಫ್ಲೇವರ್ ಕಡಿಮೆ ಆಗುತ್ತೆ, ಅದರಲ್ಲಿರುವಂತಹ ಗುಣಗಳು, ಔಷಧಿ ಗುಣಗಳು ಕೂಡ ಕಡಿಮೆ ಆಗುತ್ತೆ. ಬಾಯ್ಲ್ ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕು, ಶೋಧಿಸ್ಕೋಬೇಕು. ಒಂದು ಬೌಲಿಗೆ ನೀರನ್ನು ಶೋಧಿಸ್ಕೋಬೇಕು. ರೋಸ್ಮೆರಿ ಏರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ, ಏರ್ ಲಾಸನ್ನು ರೆಡ್ಯೂಸ್ ಮಾಡುತ್ತೆ, ಮತ್ತು ಸ್ಕ್ಯಾಲ್ಪ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಹೊಸದಾಗಿ ಕೂದಲು ಚೆನ್ನಾಗಿ ಗ್ರೋ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಟೋಟಲಾಗಿ ತುಂಬ ಏರ್ ಫಾಲ್ ಆಗ್ತಿದೆ ಅಂತ ಅನ್ನೋರು ರೋಸ್ಮೆರಿನ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ತಲೆಯಲ್ಲಿ ಕಟ್ತಾ ಇದ್ದರೆ, ತುಂಬ ಡ್ಯಾಂಡ್ರಫ್ ಇದ್ದರೆ ಇದೆಲ್ಲ ಕೂಡ ಕಡಿಮೆ ಆಗಿ ಒಂದು ಹೆಲ್ದಿಯಾಗಿ ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಏರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಕೆಲವ್ರಿಗೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಸ್ಟಾರ್ಟಿಂಗಲ್ಲಿ ಏರ್ ಫಾಲ್ ಆಗ್ಬೋದು. ಒಂದು 2-3 ಅಪ್ಲಿಕೇಶನಲ್ಲಿ ಅಡ್ಜಸ್ಟ್ ಆದಮೇಲೆ ಇದು ಕಂಪ್ಲೀಟಾಗಿ ಏರ್ ಫಾಲ್ ಕಡಿಮೆ ಆಗುತ್ತೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಕೆಲವರು ತುಂಬ ಭಯಪಡ್ತಾರೆ, ರೋಸ್ಮೆರಿ ವಾಟರನ್ನು ಅಪ್ಲೈ ಮಾಡಿದ್ಮೇಲೆ ಕೂದಲು ತುಂಬ ಉದುರುತ್ತಾ ಇದೆ ಅಂತೇಳಿ. ಆ ರೀತಿ ಭಯಪಡುವಂಥದ್ದೇನೂ ಇಲ್ಲ. ಒಂದು ಸರಿ ಅದು ನಮಗೆ ಸೆಟ್ ಆಯಿತು ಅಂತಂದರೆ ಏರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ. ವಾರಕ್ಕೆ 2ರಿಂದ 3 ಸರಿ ಬಳಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಈ ರೀತಿಯಾಗಿ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ಪ್ರೇ ಬಾಟಲ್ ಇಲ್ಲ ನನ್ನ ಹತ್ರ. ಸ್ಪ್ರೇ ಬಾಟಲ್ ಇದ್ದರೆ ತುಂಬ ಈಸಿಯಾಗಿ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಬೋದು. ಸೊ ಸ್ಪ್ರೇ ಬಾಟಲ್ ಇಲ್ಲ ಅಂತಂದರೆ ನಾನು ಈ ರೀತಿಯಾಗಿ, ಇದು ಹೋಲ್ ಇದೆ, ಈಗ ಅಪ್ಲೈ ಮಾಡ್ಬೋದು. ಈ ರೀತಿ ಡ್ರಾಪ್ ಬೀಳುತ್ತೆ. ಇದನ್ನು ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇನ್ನು ಸ್ಪ್ರೇ ಬಾಟಲ್ ಇದ್ದರೆ ಇನ್ನೂ ಈಸಿ ಆಗುತ್ತೆ, ಸ್ಪ್ರೇ ಮಾಡಿ ನಾವು ಅಪ್ಲೈ ಮಾಡ್ಕೋಬೋದು. ಸೊ ಸ್ಪ್ರೇ ಬಾಟಲ್ ಇಲ್ಲ, ಈ ಥರ ಬಾಟಲ್ಗಳು ಇಲ್ಲ ಅಂತಂದರೆ, ಬಾಟಲ್ಸೇ ಇಲ್ಲ ಅಂತಂದರೆ ಒಂದು ಬೌಲ್ಗೆ ಹಾಕಿ ಒಂದು ಕಾಟನ್ ಉಂಡೆ ಸಹಾಯದಿಂದ ಡಿಪ್ ಮಾಡಿಕೊಂಡು ನೀವು ಸ್ಕ್ಯಾಲ್ಪ್ಗೆ ಹಚ್ಚಿ ಮಸಾಜ್ ಮಾಡ್ಬೋದು. ಸ್ಪ್ರೇ ಬಾಟಲೇ ಬೇಕು ಅಂತ ಏನೂ ಇಲ್ಲ. ಸೊ ಈ ರೀತಿಯಾಗಿ ಬಾಟಲ್ಸ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಬಾಟಲ್ಸೇ ಇಲ್ಲ ಅಂತಂದರೆ
ಒಂದು ಹತ್ತಿನ ತಗೊಂಡು ಅದನ್ನು ಉಂಡೆ ರೀತಿ ಮಾಡಿಕೊಂಡು ಡಿಪ್ ಮಾಡಿ ನೀಟಾಗಿ ಬುರುಡೆಗೆ ಹಚ್ಚಿ ಮಸಾಜ್ ಮಾಡಿ ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋ ಅಂಥವ್ರು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಯೂಸ್ ಮಾಡಿ. ಯಾಕಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗ್ಬೋದು. ಸೊ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಇದನ್ನು ಅಪ್ಲೈ ಮಾಡಿ ಆದಮೇಲೆ 1 ಅವರ್ 2 ಅವರ್ ಬಿಟ್ಟು ಏರ್ ವಾಶ್ ಮಾಡ್ಬೋದು. ಇಲ್ಲ ಅಂತಂದರೆ ಹಾಗೆ ಬಿಟ್ಟರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಡೇ ಏರ್ ವಾಶ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.